ಹಾಸನಾಂಬೆ ದರ್ಶನೋತ್ಸವದ 11ನೇ ದಿನ ಇವತ್ತು. ಏನು ಕಳೆದ 10 ದಿನಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಬಂದು ಹಾಸನಾಂಬೆಯ ದರ್ಶನವನ್ನು ಪಡೀತಾ ಇದ್ದಾರೆ. ಒಂದು ರೀತಿ ಭಕ್ತರ ಪ್ರವಾಹವೇ ಹಾಸನದತ್ತ ಹರಿದು ಬರ್ತಾ ಇದೆ. ಸೊ ಇವತ್ತು ಮುಂಜಾನೆಯಿಂದನೂ ಕೂಡ ದೊಡ್ಡ ಸಂಖ್ಯೆಯ ಭಕ್ತರು ಹಾಸನಾಂಬೆಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಾವು ಗಮನಿಸ್ಬೋದು, ಇದು ಧರ್ಮ ದರ್ಶನದ ಸರತಿ ಸಾಲುಗಳು. ಇವತ್ತು ಮುಂಜಾನೆ 5 ಗಂಟೆಗೆ ದರ್ಶನ ಆರಂಭ ಆಗಿದೆ. 5 ಗಂಟೆಯಿಂದನೂ ಕೂಡ ಇದೇ ರೀತಿಯಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಇವತ್ತು 5.5 ಕಿಲೋಮೀಟರ್ನ ಬ್ಯಾರಿಕೇಡ್ ಸಿಸ್ಟಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಎಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಮೂವ್ ಆಗ್ತಾ ಇದ್ದಾರೋ ಅಷ್ಟೇ ದೊಡ್ಡ ಸಂಖ್ಯೆಯ ಭಕ್ತರು ಅಲ್ಲಿ ಎಂಟ್ರೆನ್ಸ್ನಲ್ಲಿ ಬಂದು ಸೇರ್ಕೊಳ್ತಾ ಇದ್ದಾರೆ. ಸೊ ಇವತ್ತು ಹಬ್ಬದ ದಿನ, ದೀಪಾವಳಿ ಹಬ್ಬದ ದಿನ. ಆದರೆ ಬೆಳಿಗ್ಗೆ ಭಕ್ತರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತಕ್ಕಂಥ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಯಾಕೆಂದ್ರೆ ನಿನ್ನೆ ಸಂಜೆ ಬಹುತೇಕ ಧರ್ಮದರ್ಶನ ಸಾಲು ಖಾಲಿಯಾಗಿ ಕಾಣ್ತಾ ಇತ್ತು. ಆದರೆ ರಾತ್ರಿ 10 ಗಂಟೆಗೆ ಧರ್ಮದರ್ಶನದ ಸಾಲನ್ನು ಕ್ಲೋಸ್ ಮಾಡಲಾಗಿತ್ತು. ರಾತ್ರಿ 12 ಗಂಟೆಗೆ ದರ್ಶನ ಕೂಡ ಬಂದಾಗಿತ್ತು. ಬೆಳಗ್ಗೆ 5 ಗಂಟೆಗೆ ಮತ್ತೆ ದರ್ಶನ ಆರಂಭ ಆಗಿದೆ. 5 ಗಂಟೆಗೆ ದರ್ಶನ ಆರಂಭ ಆಗ್ತಿದ್ದಾಗೇ ಇಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ರಾತ್ರಿಯಿಂದನೇ ಕಾದಿದ್ದು ಹಾಸನಾಂಬೆ ದರ್ಶನವನ್ನು ಪಡೀತಾರೆ. ಸುಮಾರು 5.5 ಕಿಲೋಮೀಟರ್ ನಡೆದು ಹೋಗ್ಬೇಕು ಇವರು. ಸೊ ಈ ನಡುವೆ ಇವರಿಗೆ ದೇವರ ಸ್ತುತಿ ಮಾಡಲಿಕ್ಕೆ, ದೇವರ ಸ್ಮರಣೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ವಿವಿಧ ಮಹಿಳಾ ಮಂಡಳಿಗಳು ಭಜನೆಯನ್ನು ಕೂಡ ಮಾಡ್ತಾರೆ. ಸೊ ಇದೇ ವೇದಿಕೆಯಲ್ಲಿ ಪ್ರತಿ ಗಂಟೆಗೂ ಕೂಡ ಬೇರೆ ಬೇರೆ ಮಹಿಳಾ ಮಂಡಳಿಗಳು ಭಜನೆಯನ್ನು ಮಾಡ್ತಾ ಹಾಸನಾಂಬೆ ಸ್ತುತಿ ಮಾಡಲಿಕ್ಕೆ ಮತ್ತು ಹಾಸನಾಂಬೆ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ನಡೆದು ಹೋಗುವಾಗ ಆಯಾಸ ಆಗದೆ ಇರಲಿ ಮತ್ತು ಬೇಸರ ಆಗದೆ ಇರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಸೊ ಈ ಒಂದು ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಸೊ ಇದೊಂದು ಮತ್ತೊಂದು ಬದಿಯ ಧರ್ಮದರ್ಶನದ ಸಾಲಿದು. ಒಟ್ಟು 5.5 ಕಿಲೋಮೀಟರ್ ಇದೆ. ಇದು ಒಂದು ಅಂದರೆ ಆರಂಭದಿಂದ ದೇವಿಯ ದರ್ಶನದ ಗರ್ಭಗುಡಿವರೆಗೂ ಕೂಡ ಸುಮಾರು 5.5 ಕಿಲೋಮೀಟರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾವು ನೋಡ್ತಾ ಇದ್ದೀವಿ, ಇಲ್ಲಿ ದೊಡ್ಡ ಸಂಖ್ಯೆ ಭಕ್ತರು ನಿಂತಿದ್ದಾರೆ. ಲೈನ್ಗಳು ಕೂಡ ಮೂವ್ ಆಗ್ತಾ ಇದೆ. ಮತ್ತೊಂದು ಕಡೆ ಈ ವರ್ಷ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರಲಿಕ್ಕೆ ಕಾರಣ VIP ಪಾಸ್ಗಳನ್ನ ರದ್ದು ಮಾಡಿದ್ರು. ಜೊತೆಗೆ ಶಿಷ್ಟಾಚಾರದಲ್ಲಿ ಬರ್ತಕ್ಕಂಥ ಗಣ್ಯರಿಗೂ ಕೂಡ ಅತ್ಯಂತ ಕಡಿಮೆ ಸಮಯವನ್ನು ನಿಗದಿ ಮಾಡಿದ್ರು. ಪ್ರತಿನಿತ್ಯ ಕೇವಲ 10 ರಿಂದ 12:30 ತನಕ ಮಾತ್ರ ಗಣ್ಯರು ಬರಬೇಕು, ದರ್ಶನವನ್ನು ಮಾಡಬೇಕು ಅಂತೇಳಿ. ಮತ್ತು ಗಣ್ಯರ ದರ್ಶನಕ್ಕೆ ಇವತ್ತೇ ಕೊನೆ. ನಾಳೆ ಮತ್ತು ನಾಡಿದ್ದು ಯಾವುದೇ ಗಣ್ಯರ ದರ್ಶನಕ್ಕೆ ಶಿಷ್ಟಾಚಾರ ಪಾಲನೆಗೆ ಅವಕಾಶ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಮೊದಲೇ ಜಿಲ್ಲಾಡಳಿತ ಕೊಟ್ಟಿದೆ. ಮತ್ತು ಯಾವುದೇ ಗೋಲ್ಡ್ ಕಾರ್ಡ್ ಕೂಡ ನಾಳೆಯಿಂದ ಇರೋದಿಲ್ಲ. ಇವತ್ತೆಲ್ಲವೂ ಕೂಡ ಲಾಸ್ಟ್ ಆಗುತ್ತೆ. ನಾಳೆಯಿಂದ ಕೇವಲ ಧರ್ಮ ದರ್ಶನದಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಮತ್ತು ₹1000 ಟಿಕೆಟ್ ಮತ್ತು ₹300 ಟಿಕೆಟನ್ನು ಪಡ್ಕೊಳ್ತಕ್ಕಂಥ ಭಕ್ತರಿಗೆ ಮಾತ್ರ ಪ್ರವೇಶ ಇದೆ. ಸೊ ಇವತ್ತು ಹಬ್ಬದ ದಿನವೂ ಕೂಡ ಲಕ್ಷಾಂತರ ಸಂಖ್ಯೆಯ ಭಕ್ತರು ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.